ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳಲ್ಲಿ ವೃಷಭ ರಾಶಿಯವರ ಒಂದು ಮಾಸ ಭವಿಷ್ಯ, ಅಂದರೆ ತಿಂಗಳ ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ನಾವು ನೋಡಬೇಕಾಗತ್ತೆ. ಅಂದರೆ ಈ ತಿಂಗಳಲ್ಲಿ ಗ್ರಹಗತಿಗಳು ಹೇಗಿದೆ, ವೃಷಭ ರಾಶಿಯವರಿಗೆ ಗುರುಬಲ ಇತ್ತು ಇಲ್ಲಿವರೆಗೆ, ಈಗ ಗುರುಬಲ ಹೊರಟೋಗಿಬಿಟ್ಟಿದೆ. ಗುರು 3ನೇ ಮನೆಗೆ ಹೋಗಿದ್ದಾನೆ, ಆದರೆ ಉಚ್ಚ ಸ್ಥಾನಕ್ಕೆ ಹೋಗಿದ್ದಾನೆ. ಗುರುಬಲ ಎಲ್ಲರಿಗೂ ಇದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಯಾವುದು ಸತ್ಯ, ಯಾವುದನ್ನು ನಂಬಬೇಕು ಅನ್ನತಕ್ಕಂಥ ಗೊಂದಲ ಎಲ್ಲ ಇರುತ್ತೆ. ಯಾವ ರಾಶಿಯವರಿಗಿದೆ ಅಂತ. ಒಂದಷ್ಟು ಜನ ಗುರುಬಲ ಇದೆ ಅಂತಾರೆ, ಒಂದಷ್ಟು ಜನ ಗುರುಬಲ ಇಲ್ಲ ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ, ನಿರ್ದಿಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಯಾವುದೇ ರಾಶಿಗೆ ಗುರು 2ನೇ ಮನೆಯಲ್ಲಿದ್ದಾಗ, 5ನೇ ಮನೆಯಲ್ಲಿದ್ದಾಗ, 7ನೇ ಮನೆಯಲ್ಲಿದ್ದಾಗ, 11ನೇ ಮನೆಯಲ್ಲಿದ್ದಾಗ ಮಾತ್ರ ಗುರುಬಲ ಇರುತ್ತೆ. ಇನ್ನು ಉಳಿದ ರಾಶಿಗಳಿಗೆ ಗುರುಬಲ ಇರುವುದಿಲ್ಲ. ಅದರಿಂದ ವೃಷಭ ರಾಶಿಯ ಒಂದು ವಿಚಾರವನ್ನು ನಾವು ತೆಗೆದುಕೊಂಡರೂ ಕೂಡ 3ನೇ ಮನೆಯ ತೃತೀಯ ಭಾವದಲ್ಲಿರತಕ್ಕಂತಹ ಗುರು ಉಚ್ಚನಾಗಿದ್ದರೂ ಕೂಡ ಅಷ್ಟೇನು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಇನ್ನು ರಾಶ್ಯಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ, ಅಂದರೆ ಕೇತುವಿನ ಜೊತೆಯಲ್ಲಿ ಸಂಯೋಜನೆಗೊಂಡಾಗ ಜುಲೈ ತಿಂಗಳಲ್ಲಿ ಸಂಪೂರ್ಣವಾಗಿ ಕೆಲವೊಂದು ಅಡೆತಡೆಗಳೆಲ್ಲ ಬರ್ತಾ ಇರುತ್ತೆ. ಇನ್ನು ರವಿ 2ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಅಂಥೇಳಿ ಹೇಳ್ತಾರೆ. ಪ್ರಾರಂಭದಲ್ಲಿ ಕರ್ಕಾಟಕ ರಾಶಿಯಿಂದ ಪುನಃ ವಕ್ರಿಯಾಗಿ ಬುಧ ಸಂಚಾರವನ್ನು ಮಾಡ್ತಾನೆ ಹಿಂದಿನ ತನ್ನ ರಾಶಿಗೆ. ಕರ್ಕಾಟಕ ರಾಶಿಗೆ ಹೋಗಿ ಆ ಮೂಲಕ ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಬರತಕ್ಕಂಥ, ಇದರಿಂದ ಬುಧಾದಿತ್ಯ ರಾಜಯೋಗ ಸೃಷ್ಟಿಯಾಗುತ್ತೆ ದ್ವಿತೀಯ ಭಾವದಲ್ಲಿ ಈ ವೃಷಭ ರಾಶಿಯವರಿಗೆ. ಜೊತೆಯಲ್ಲಿ ಏಕಾದಶದಲ್ಲಿ ಶನಿ ಇರತಕ್ಕಂಥದ್ದು, ಅಂದರೆ 11ನೇ ಮನೆಯಲ್ಲಿ 11th ಹೌಸ್ ಇಲ್ಲಿ ಶನಿ ಇರತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟು ವೃಷಭ ರಾಶಿಯವರಿಗೆ. ಅಂದರೆ ಶನಿ ವಿಶೇಷವಾಗಿ ಅವನು ಎಷ್ಟು ಕೆಟ್ಟ ಫಲಗಳನ್ನು ಕೊಡ್ತಾನೋ ಹಾಗೆ ಶನಿ ಒಳ್ಳೆಯ ಫಲವನ್ನು ಕೂಡ ಕೊಡ್ತಾನೆ. ಎಲ್ಲದೂ ಶನಿ ಕೆಟ್ಟದನ್ನೇ ಮಾಡ್ತಾನೆ ಅಂತ ಹೇಳಿ ಅರ್ಥ ಅಲ್ಲ. ಒಳ್ಳೆಯ ಶುಭ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ, ಸ್ವಸ್ಥಾನದಲ್ಲಿ ಈಗೆಲ್ಲ ಇದ್ದಾಗ, ಶುಭ ಸ್ಥಾನಗಳಲ್ಲಿದ್ದಾಗ ಶನಿ ತುಂಬ ಒಳ್ಳೆಯದನ್ನು ಮಾಡ್ತಾನೆ. ನೀವು ಯಾವುದೋ ಕೆಲಸ ಮಾಡ್ತಾಯಿದ್ರೆ ಮತ್ತು ಒಂದು ಪ್ರಮೋಷನ್ ಸಿಗ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ನಿರೀಕ್ಷೆಗೂ ಮೀರಿ ಲಾಭ ಗಳಿಸಿ ಹಣ ಗಳಿಸ್ತಕ್ಕಂಥದ್ದು ಇರ್ಬೋದು, ಉತ್ತಮವಾದಂತಹ ಒಂದು ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡಿ ಆ ಮೂಲಕ ಪುಣ್ಯ ಸಂಪಾದನೆ ಮಾಡತಕ್ಕಂಥದ್ದು, ಹೀಗೆ ಧರ್ಮಪ್ರಭು, ಕರ್ಮಪ್ರಭು ಇವೆಲ್ಲವೂ ಕೂಡ ಶನಿಯೇ. ಜೊತೆಯಲ್ಲಿ ನಾವು ಅವ್ನು ಕೆಟ್ಟದಾಗಿದ್ದಾಗ ನಿಮಗೆ ಆ ರೀತಿಯಾಗಿ ಕೆಟ್ಟ ಅನುಭವಗಳನ್ನು, ಜೀವನ ಅಂದರೆ ಏನು ಅನ್ನತಕ್ಕಂತಹ ಒಂದು ಜೀವನದ ಸಾರವನ್ನು ನಮಗೆ ಅನುಭವಕ್ಕೆ ತರತಕ್ಕಂಥವನು, ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ತಕ್ಕಂಥವನು ಹೌದು. ಅದರಿಂದ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ಶನಿ ಇರುವುದರಿಂದ ಒಂದು ವಿಶೇಷವಾಗಿ ಅವನು 9ನೇ ಮನೆ ಮತ್ತು 10ನೇ ಮನೆ ಅಧಿಪತಿಯು ಕೂಡ ವೃಷಭ ರಾಶಿಯವರಿಗೆ ಭಾಗ್ಯಾಧಿಪತಿ, ಕರ್ಮಾಧಿಪತಿ. ಅಂದರೆ ಒಳ್ಳೆಯ ಅದೃಷ್ಟವನ್ನು ತರ್ತಾನೆ, ಒಳ್ಳೆಯ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ. ನೀವು ಯಾವುದೇ ಸರ್ಕಾರಿ ಕೆಲಸ ಮಾಡ್ತಾಯಿರಿ, ಸ್ವಂತ ಉದ್ಯೋಗ ಮಾಡ್ತಾಯಿರಿ, ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿರಿ, ವಿದೇಶದಲ್ಲಿ ಇರಲಿ, ಎಲ್ಲೇ ಇದ್ದರೂ ಕೂಡ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಒಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಆ ಶನಿ ನಿಮಗೆ ತಂದು ಕೊಡ್ತಾನೆ. ಇನ್ನು ವೃಷಭ ರಾಶಿಯವರಿಗೆ ವಿಶೇಷವಾಗಿ ಕುಟುಂಬದ ವಿಷಯ ಅಂತೇಳಿ ಬಂದಾಗ, ಕೆಲವೊಂದು ಕುಟುಂಬದಲ್ಲಿ ಸಮಾಧಾನಕರವಾದಂತಹ ವಾತಾವರಣ, ನಿಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡ್ತಕ್ಕಂಥದ್ದು, ನಿಮ್ಮ ಕೆಲವೊಂದು ನಿರ್ಧಾರಗಳಿಗೆ ಸರಿಯಾದ ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಕ್ಕಂಥ. ಎಷ್ಟೋ ಕುಟುಂಬದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದಾರಿಯಾಗಿಬಿಡುತ್ತೆ. ಗಂಡನದು ಒಂದು ದಾರಿ, ಹೆಂಡತಿಯದೊಂದು ದಾರಿ, ಮಕ್ಕಳದೊಂದು ದಾರಿ, ಅತ್ತೆ ಮಾವಂದೊಂದು ದಾರಿ, ಅಣ್ಣ ತಮ್ಮಂದರದ್ದು ಇನ್ನೊಂದು ದಾರಿ, ಹೀಗೆಲ್ಲ ಇರುತ್ತೆ. ಕುಟುಂಬದಲ್ಲಿ ಒಮ್ಮತ ಇರುವುದಿಲ್ಲ, ಒಗ್ಗಟ್ಟು ಇರುವುದಿಲ್ಲ. ಆದರೆ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಒಂದು ವಿಶೇಷವಾದಂತಹ ಒಂದು ರವಿ ಮತ್ತು ಬುಧನ ಒಂದು ಸಂಯೋಜನೆ ಆ ಭಾವದಲ್ಲಿ ಇರುವುದರಿಂದ ವಿಶೇಷವಾಗಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೌಟುಂಬಿಕವಾಗಿ ನಡೆಯುತ್ತೆ. ಆಸ್ತಿ ವಿಚಾರಗಳಿದ್ದರೆ ಅದು ಇತ್ಯರ್ಥ ಆಗುತ್ತೆ. ಏನಾದರೂ ಗೊಂದಲಗಳಿದ್ದರೆ ಆ ಗೊಂದಲ ಪರಿಹಾರ ಆಗತಕ್ಕಂಥದ್ದು, ಅಸಮಾಧಾನ ಇದ್ದರೆ ಅಸಮಾಧಾನ ಬಗೆಹರಿತಕ್ಕಂಥದ್ದು, ಅದು ದಾಂಪತ್ಯ ಜೀವನದಲ್ಲಿ, ಕುಟುಂಬದಲ್ಲಿ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲವೂ ಕೂಡ ಒಂದು ಉತ್ತಮವಾದಂತಹ ಬೆಳವಣಿಗೆಗಳು ಉಂಟಾಗತಕ್ಕಂಥದ್ದು. ಕುಟುಂಬದಲ್ಲಿ ಶುಭ ಕಾರ್ಯಗಳು, ಸಂಭ್ರಮದ ಒಂದು ವಾತಾವರಣ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಉಂಟಾಗುತ್ತೆ. ಸಹೋದರರೊಂದಿಗೆ ವಿಶೇಷವಾದಂತಹ ಬಾಂಧವ್ಯ ವೃದ್ಧಿ ಆಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಸಹೋದರಿ ಯಾವುದೇ ಒಂದು ಮನಸ್ತಾಪ ಇದ್ದರೆ ಅದೆಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ರಾಶ್ಯಾಧಿಪತಿ ಚತುರ್ಥ ಭಾವದಲ್ಲಿ ಕೇತುವಿನ ಜೊತೆಯಲ್ಲಿ ಇರುವುದರಿಂದ ಕೆಲವೊಂದು ವಿಘ್ನಗಳು, ಅಂದರೆ ಮನೆಯನ್ನು ಕಟ್ತಾ ಇದ್ದರೆ
ಆದರೆ ಮನೆ ಕಟ್ಟಬೇಕಾದ್ರೆ ಅರ್ಧದಲ್ಲಿ ನಿಲ್ಬೋದು, ಏನಾದರೂ ವಿಘ್ನಗಳು ಬಂದು ನಿಂತು ಹೋಗ್ಬೋದು, ವಾಣಿಜ್ಯ ಸಂಕೀರ್ಣಗಳಿರ್ಬೋದು, ಕಟ್ಟಡಗಳಿರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಭೂಮಿಯನ್ನು ಡೆವಲಪ್ ಮಾಡತಕ್ಕಂಥದ್ದು ಇರ್ಬೋದು. ಯಾವುದೇ ಆದರೂ ಕೂಡ ಭೂ ಸಂಬಂಧಿತವಾದಂತಹ ವ್ಯವಹಾರಗಳಲ್ಲಿ ಕೆಲವೊಂದು ಅಡೆತಡೆಗಳು ಬಂದು ಆ ಮೂಲಕ ಅರ್ಧದಲ್ಲಿ ನಿರ್ತಕ್ಕಂತಹ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಮನೆಯನ್ನು ಕಟ್ಟಬೇಕು ಅಂತ ಅಂದುಕೊಂಡಿದ್ದರೆ ಒಳ್ಳೆಯ ಸಮಯವನ್ನು, ಯಾಕಂದರೆ ನಿಮ್ಮ ಜಾತಕವು ಚೆನ್ನಾಗಿರಬೇಕು, ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಈ ರೀತಿ ದೋಷಗಳನ್ನು ನಾವು ಹೇಳಿದಾಗ ಜಾತಕದಲ್ಲಿ ಚೆನ್ನಾಗಿದ್ದಾಗ, ಅಂದರೆ ಒಳ್ಳೆಯ ಯೋಗಕಾರಕವಾದಂತಹ ದಶಾಭುಕ್ತಿ ನಡೀತಾ ಇದ್ದರೆ, ಗ್ರಹಸ್ಥಿತಿಗಳು ಮೂಲ ಜಾತಕದಲ್ಲಿ ಚೆನ್ನಾಗಿ ಇದ್ದರೆ ಒಳ್ಳೆಯ ಫಲವನ್ನು ಕೊಡುತ್ತೆ, ಸರಿಯಾಗಿ ಪ್ಲಾನ್ ಮಾಡ್ಕೋಬೋದು ನಾವು. ಆದರೆ ಈ ಗೋಚಾರದ ಫಲಗಳು ಈ ರೀತಿಯಾಗಿರುತ್ತೆ ಅಂತ ಹೇಳಿ ನಾವು ಹೇಳ್ತಕ್ಕಂಥದ್ದು. ಆದ್ದರಿಂದ ಎಲ್ಲದಕ್ಕೂ ಮೂಲ ಜಾತಕವನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಇದು ಪ್ರಮುಖವಾಗಿ ಎಲ್ಲರೂ ಗಮನಿಸಬೇಕಾದಂತಹ ಅಂಶ. ಅದರಿಂದ ಈ ಭೂ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಯಾವುದೇ ಒಂದು ವ್ಯವಹಾರ ಇನ್ನಿತರ ಕೇವಲ ರಿಯಲ್ ಎಸ್ಟೇಟ್ ಒಂದೇ ಅಲ್ಲ, ಹೋಟೆಲ್ ಇರ್ಬೋದು, ಬಾರ್ ರೆಸ್ಟೋರೆಂಟ್ ಮಾಡ್ತಕ್ಕಂಥವ್ರು ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಇನ್ನೂ ವಿವಿಧ ಕ್ಷೇತ್ರದ ಮಾಧ್ಯಮ ಕ್ಷೇತ್ರ ಅಥವಾ ಛಾಯಾಗ್ರಾಹಕರು ಇರ್ಬೋದು, ಅಥವಾ ಕೆಲವೊಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು, ಚಿನ್ನ ಬೆಳ್ಳಿ ಕೆಲಸ ಅಥವಾ ಹೋಟೆಲ್ ವ್ಯವಹಾರ ಇರ್ಬೋದು, ಯಾವುದೇ ಆದರೂ ಕೂಡ ಮಾಡತಕ್ಕಂತಹ ಒಂದು ವ್ಯಾಪಾರದಲ್ಲಿ ಒಂದು ವಿಶೇಷವಾದಂತಹ 11ನೇ ಮನೆಯಲ್ಲಿರ್ತಕ್ಕಂತಹ ಶನಿ ನಿಮಗೆ ಕೆಲವೊಂದು ಅಭಿವೃದ್ಧಿಯನ್ನು ಕೊಡ್ತಾನೆ. ಅದರಿಂದ ಈ ಸಮಯದಲ್ಲಿ ಹೊಸದಾಗಿ ಏನು ಪ್ರಾರಂಭ ಮಾಡದೇ ಇದ್ದರೂ ಕೂಡ ಮಾಡತಕ್ಕಂತಹ ವ್ಯವಹಾರದಲ್ಲಿ ನಾವು ಶ್ರದ್ಧೆಯಿಂದ ವ್ಯವಹಾರವನ್ನು ಮಾಡಿದರೆ, ಪರಿಶ್ರಮವನ್ನು ಹಾಕಿದ್ದಾರೆ, ಅಂದರೆ ಎಫರ್ಟ್ ಹಾಕಿದರೆ ಸಂಪೂರ್ಣ ಫಲ ಸಿಗತಕ್ಕಂತಹದ್ದು ಒಂದು ವಿಶೇಷವಾಗಿ ಶನಿಯಿಂದ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು. ಶನಿಯಿಂದಲೇ ವೃಷಭ ರಾಶಿಯವರಿಗೆ ಒಳ್ಳೆಯದಾಗತಕ್ಕಂಥ ಈ ತಿಂಗಳಲ್ಲಿ ಎಷ್ಟೋ ಒಳ್ಳೆಯ ಅಂಶಗಳು ಶನಿಯಿಂದ ಉಂಟಾಗತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಪ್ರಮುಖವಾಗಿ. ಇನ್ನು ಆರೋಗ್ಯದ ವಿಚಾರ ಅಂತ ಹೇಳಿ ಬಂದಾಗ, ಅವನು ರಾಶ್ಯಾಧಿಪತಿಯೂ ಶುಕ್ರ, ರಿಪು ಸ್ಥಾನಾಧಿಪತಿ, ಅಂದರೆ 6ನೇ ಮನೆ ಅಧಿಪತಿಯು ಕೂಡ ಶುಕ್ರನೇ ಆಗಿರತಕ್ಕಂಥದ್ದು. ಆದ್ದರಿಂದ ಅವನು ರಾಶ್ಯಾಧಿಪತಿಯೇ ರೋಗಾಧಿಪತಿಯೂ ಕೂಡ ಆಗಿರುವುದರಿಂದ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಹೊಟ್ಟೆಯ ಇಂದ ಕೆಳಕ್ಕಿನ ಭಾಗಗಳಿಗೆ ಸಂಬಂಧಪಟ್ಟಂತಹ ಅಂಗಾಂಗಗಳಲ್ಲಿ ಅನಾರೋಗ್ಯ ಸಮಸ್ಯೆ ತಲೆದೋರತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಉದರ ಸಂಬಂಧಿತವಾದಂತಹ ರೋಗಗಳು, ಗುಹ್ಯ ರೋಗಗಳು ಇರತಕ್ಕಂಥದ್ದು, ಲೈಂಗಿಕವಾದಂತಹ ರೋಗಗಳು, ಇದೆಲ್ಲ ಬಾಧಿಸತಕ್ಕಂತಹ ಒಂದು ತಿಂಗಳು ಕೂಡ ಜುಲೈ ಅಂತ ಹೇಳ್ಬೋದು. ಆದ್ದರಿಂದ ಇಂತಹ ವಿಚಾರದಲ್ಲಿ ಎಷ್ಟೋ ಜನ ತಮಗೆ ಹೇಳಲಿಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ ಅಂತಹ ರೋಗಗಳಿಂದ ಬಾಧೆಗೆ ಒಳಗಾಗಿರ್ತಾರೆ. ಅಂತಹದ್ದನ್ನು ಸರಿಯಾಗಿ ನಾವು ವೈದ್ಯರಲ್ಲಿ ಹೇಳಿ, ಮನಸ್ಸು ಬಿಚ್ಚಿ ಮಾತನಾಡಿ ನಮ್ಮ ಸಮಸ್ಯೆಯನ್ನು ಹೇಳಿ ನಾವು ರೋಗವನ್ನು ಪರಿಹರಿಸಿಕೊಳ್ಳಬೇಕಾಗುತ್ತೆ. ಅದರಿಂದ ವೃಷಭ ರಾಶಿಯವರು ಕೂಡ ಇದೇ ರೀತಿಯಾಗಿ ವರ್ತಿಸಿ ಆ ಮೂಲಕ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡೆದುಕೊಂಡು ರೋಗದಿಂದ ಹೊರಬರತಕ್ಕಂಥದ್ದು, ರೋಗ ಅನುಭವಿಸ್ತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ಒಂದು ವಿಶೇಷವಾಗಿ ಈ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡತಕ್ಕಂತಹ ಸಂದರ್ಭಗಳು ಇದ್ದರೆ, ಈಗಾಗಲೇ ವೈದ್ಯರು ಹೇಳಿದರೆ ಅದು ಪೋಸ್ಟ್ಪೋನ್ ಆಗತಕ್ಕಂಥದ್ದು, ಮುಂದೆ ಸ್ವಲ್ಪ ದಿವಸ ನೋಡ್ಬೋದು ಅನ್ನತಕ್ಕಂತಹ ಒಂದು ಸಲಹೆಯನ್ನು ಕೂಡ ವೈದ್ಯರು ಕೊಡ್ತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಸಪ್ತಮ ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಯಾವುದೇ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಕೂಡ ಸೂಕ್ತವಾದಂತಹ ರೀತಿಯಲ್ಲಿ ಪರಿಹಾರವಾಗಿ ಆ ಮೂಲಕ ವಿವಾಹಕ್ಕೆ ಸಂಬಂಧಪಟ್ಟ ಅಡೆತಡೆಗಳು ನಿವಾರಣೆಯಾಗಿ ವಿವಾಹ ಫಿಕ್ಸ್ ಆಗತಕ್ಕಂತಹ ಒಂದು ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ವಾಹನ ಚಾಲನೆಯಲ್ಲಿ ನೀವು ವೆಹಿಕಲನ್ನು ಓಡಿಸ್ಬೇಕಾದ್ರೆ, ಅದು ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಲಾರಿ ಇರ್ಬೋದು, ಬಸ್ ಇರ್ಬೋದು, ಯಾವುದೇ ಆದರೂ ಕೂಡ ಚಾಲಕರು ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲದೇ ಇದ್ದರೆ ಚಿಕ್ಕ ಪುಟ್ಟ ಅಪಘಾತಗಳು ಆಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಭಾಗ್ಯಾಧಿಪತಿ ಚೆನ್ನಾಗಿ ಇದ್ದರೆ, ಅಂದರೆ ಭಾಗ್ಯಾಧಿಪತಿ ಏಕಾದಶ ಸ್ಥಾನದಲ್ಲಿ, ಅಂದರೆ 9ನೇ ಮನೆಯ ಅಧಿಪತಿ 11ನೇ ಮನೆಯಲ್ಲಿ ಇರುವುದರಿಂದ ನಿಮಗೂ ಎಷ್ಟೋ ಅನಿರೀಕ್ಷಿತವಾದಂತಹ ಒಂದು ಅಭಿವೃದ್ಧಿ ಜೀವನದಲ್ಲಿ ಈ ತಿಂಗಳು ಆಗುತ್ತೆ. ಅನಿರೀಕ್ಷಿತವಾದಂತಹ ಲಾಭ ಉಂಟಾಗತಕ್ಕಂತಹ ಲಕ್ಷಣಗಳು ಇದೆ. ನೀವು ಅಂದುಕೊಂಡೇ ಇರುವುದಿಲ್ಲ, ಅಂತಹ ಕೆಲವೊಂದು ಕಚೇರಿಯಲ್ಲಿ ನೀವು ಕೆಲಸ ಮಾಡತಕ್ಕಂತಹ ಒಂದು ಆ ಸ್ಥಳದಲ್ಲಿ ನಿಮಗೆ ಒಂದು ಬಡ್ತಿ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು, ಬೋನಸ್ ಸಿಗ್ಬೋದು, ಅಥವಾ ನಿಮಗೆ ಎಕ್ಸ್ಟ್ರಾ ಯಾವುದೋ ಒಂದು ಧನಲಾಭ ಅಲ್ಲಿ ಉಂಟಾಗಬಹುದು. ಅಂತಹ ಒಂದು ವಿಶೇಷವಾದಂತಹ ಅನಿರೀಕ್ಷಿತವಾದಂತಹ ಅದೃಷ್ಟ ಕುಲಾಯಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಲಕ್ಷಣಗಳು ಕೂಡ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಪ್ರಮುಖವಾಗಿ ಕಂಡು ಬರ್ತಾ ಇದೆ.
ಈ ಕರ್ಮಕ್ಕೆ ರಾಹು ದಶಮ ಭಾವದಲ್ಲಿ ಇರುವುದರಿಂದ ಕೆಲವೊಂದು ಅಡೆತಡೆಗಳು ಬರ್ಬೋದು. ಅಂದರೆ ಈಗ ಸರ್ಕಾರಿ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೋ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಈ ಮೇಲಧಿಕಾರಿಗಳಿಂದ ಕೆಲವೊಂದು ಪ್ರೆಷರ್ ಜಾಸ್ತಿ ಆಗ್ಬೋದು, ನಿಮಗೆ ಒತ್ತಡ. ಅದನ್ನು ತಡ್ಕೊಳ್ಳಿಕ್ಕೆ, ಫೇಸ್ ಮಾಡಲಿಕ್ಕೆ ಆಗದೆ ಕೆಲವೊಂದು ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಇರುತ್ತೆ. ಅದರಿಂದ ಆದಷ್ಟು ಸಹನೆಯಿಂದ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದೇನಿದೆ ಅದನ್ನು ಮಾಡಿದರೆ ಸಹನೆಯಿಂದ ಈ ತಿಂಗಳಲ್ಲಿ ಆದಷ್ಟು ಎಷ್ಟು ತಾಳಿದವನು ಬಾಳಿಯಾನು ಅಂತ, ಎಷ್ಟು ನೀವು ತಾಳ್ಮೆಯಿಂದ ಇದ್ದರೆ ಅಷ್ಟು ಒಳ್ಳೆಯದು. ಒಳ್ಳೆಯ ಅಂಶಗಳು ಇದೆ ವೃಷಭ ರಾಶಿಯವರಿಗೆ, ಕೆಲವೊಂದು ಮೈನಸ್ ಪಾಯಿಂಟ್ ಕೆಟ್ಟ ಅಂಶಗಳು ಕೂಡ ಇದ್ದೇ ಇರುತ್ತೆ ಸಹಜವಾಗಿ. ಎಲ್ಲ ಪ್ರತಿನಿತ್ಯ ಒಂದು ತಿಂಗಳ ಭವಿಷ್ಯ ಅಂದರೆ ಒಂದು ತಿಂಗಳ 30 ದಿವಸನೂ ಕೂಡ ಸುಖವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಗುರುಬಲ ಇರಲಿ, ಎಷ್ಟೇ ರಾಶಿ ಗ್ರಹಗತಿಗಳು ಚೆನ್ನಾಗಿದ್ದರೂ ಕೂಡ ಏನೋ ಒಂದಲ್ಲ ಒಂದು ಸಮಸ್ಯೆ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ದರಿಂದ ಅಂತಹ ಸಮಸ್ಯೆಗಳು ಏನು, ಅಂಥ ಸಮಸ್ಯೆಗೆ ಏನು ನಾವು ಮಾಡ್ಕೋಬೇಕು, ನಾವು ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋದರೆ ಒಳ್ಳೆಯದು, ಯಾವ ದಾರಿಯಲ್ಲಿ ಹೋದರೆ ಆಪತ್ತುಗಳು ಬರುತ್ತೆ ಅಂತ ತಿಳಿಸ್ತಕ್ಕಂತಹ ಉದ್ದೇಶವೇ ನಾವು ಈ ಮಾಸ ಭವಿಷ್ಯವನ್ನೇ ಹೇಳ್ತಕ್ಕಂಥದ್ದು. ಅದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟರೆ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ವಿದ್ಯಾರ್ಥಿಗಳು ಕೂಡ ವಿಶೇಷವಾದಂತಹ ಪ್ರಯತ್ನವನ್ನು ಹಾಕಿ, ಶನಿಯ ದೃಷ್ಟಿ ಇದೆ ವಿದ್ಯಾಸ್ಥಾನದ ಮೇಲೆ, ಆದರೂ ಕೂಡ ಯಶಸ್ಸು ಸಿಕ್ಕಿಯೇ ಸಿಗುತ್ತೆ. ನಿರಾಶರಾಗತಕ್ಕಂತಹ ಅಗತ್ಯ ಇಲ್ಲ. ಜೊತೆಯಲ್ಲಿ ದೇವಿಯ ಒಂದು ಆರಾಧನೆ, ಲಕ್ಷ್ಮಿಯ ಒಂದು ವಿಶೇಷವಾದಂತಹ ಉಪಾಸನೆ, ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು, ಲಕ್ಷ್ಮೀ ದೇವಸ್ಥಾನದಲ್ಲಿ ಅರ್ಚನೆಯನ್ನು ಮಾಡತಕ್ಕಂಥದ್ದು, ದೇವಿಯ ಒಂದು ಸ್ತೋತ್ರ ಪಠನೆ, ಪೂಜೆ, ಅರ್ಚನೆ ಇವುಗಳನ್ನೆಲ್ಲ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇನ್ನೂ ಕೂಡ ಒಳ್ಳೆಯ ಮತ್ತು ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಫಲವನ್ನು ಕೊಡುತ್ತೆ. ನಾನು ಹೇಳಿರ್ತಕ್ಕಂತಹ ದೇವಿಯ ಆರಾಧನೆಯನ್ನು ನಿರಂತರವಾಗಿ ಮಾಡಿಕೊಂಡು ಬನ್ನಿ, ಎಲ್ಲದೂ ಒಳ್ಳೆಯದಾಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.